ಮಗು 1 ವರ್ಷ ದಾಟಿದ್ರು ತೂಕ ಜಾಸ್ತಿ ಆಗ್ತಿಲ್ವಾ? ಮಗು ಊಟ ಮಾಡ್ತಿದೆ ಆದ್ರೆ ನೋಡೋಕ್ ತುಂಬಾ ಸಣ್ಣ ಆಗಿದೆ ಅಂತ ಅನಿಸ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಇವತ್ತು 1 ವರ್ಷದ ಮೇಲಿನ ಮಗುವಿಗೆ 7 ದಿನ ಯಾವ ಫುಡ್ ಕೊಡಬಹುದು, ಮತ್ತೆ ಆ ಫುಡ್ ಮಗುವಿನ ಹೆಲ್ದಿ ವೇಟ್ ಗೇನ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಪ್ರತಿದಿನ ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಸ್ನಾಕ್, ಡಿನ್ನರ್ ಜೊತೆಗೆ ಯಾವ ಫುಡ್ ಯಾಕೆ ಕೊಡಬೇಕು ಅನ್ನೋದನ್ನು ತಿಳಿಯೋಣ. ಬನ್ನಿ ಶುರು ಮಾಡೋಣ. ಡೇ 1 ಮಂಡೇ. ಸೊ ಮಂಡೇ ಬೆಳಿಗ್ಗೆ ರಾಗಿ ಗಂಜಿ ಮತ್ತೆ ಸ್ವಲ್ಪ ತುಪ್ಪ. ಸೊ ರಾಗಿ ಮಗುವಿನ ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ, ಮತ್ತೆ ತುಪ್ಪ ಸ್ವಲ್ಪ ಹೆಲ್ದಿ ಫ್ಯಾಟ್ ಮತ್ತೆ ಎಕ್ಸ್ಟ್ರಾ ಎನರ್ಜಿ ಕೊಡೋದ್ರಿಂದ ಊಟದ ಕ್ಯಾಲೋರೀಸ್ ಹೆಚ್ಚಿಸಲು ಹೆಲ್ಪ್ ಆಗಬಹುದು. ಮತ್ತೆ ಮಧ್ಯದಲ್ಲಿ ಸೊ ಮಾರ್ನಿಂಗ್ ಕೊಟ್ಟಿರ್ತೀರಾ, ಮಧ್ಯ ಒಂದು 11 ಗಂಟೆ ಅಷ್ಟೊತ್ತಿಗೆ ಬಾಳೆಹಣ್ಣು. ಸೊ ಬಾಳೆಹಣ್ಣು ಸಾಫ್ಟ್ ಆಗಿರುತ್ತೆ ಮತ್ತೆ ಎನರ್ಜಿ ಕೊಡುತ್ತೆ, ಅದರಿಂದ ಮಗುವಿನ ಓವರ್ ಆಲ್ ಕ್ಯಾಲರೀಸ್ ಇಂಟೇಕ್ ಹೆಚ್ಚಿಸಲು ಹೆಲ್ಪ್ ಆಗಬಹುದು. ಮತ್ತೆ ಇನ್ನು ಲಂಚ್ಗೆ ಹೆಸರು ಬೇಳೆ ಕಿಚಡಿ ಪ್ಲಸ್ ಸ್ವಲ್ಪ ತುಪ್ಪ ಮತ್ತೆ ಮೊಸರು. ಸೊ ಬೇಳೆಯಿಂದ ಪ್ರೋಟೀನ್ ಸಿಗುತ್ತೆ, ರೈಸ್ ನಿಂದ ಎನರ್ಜಿ ಸಿಗುತ್ತೆ, ಮತ್ತೆ ತುಪ್ಪ ಸೇರಿದ್ರೆ ಮೀಲ್ ಇನ್ನಷ್ಟು ಎನರ್ಜಿ ರಿಚ್ ಆಗುತ್ತೆ. ಮತ್ತೆ ಇನ್ನು ಸಂಜೆ ಈವ್ನಿಂಗ್ ಬಂದು ಆಪಲ್ ಬೇಸ್ಡ್ ಶೇಕ್. ಸೊ ಆಪಲ್ ಜೊತೆಗೆ ಬನಾನಾ, ಡೇಟ್ಸ್ ಮತ್ತೆ ಮಗುವಿಗೆ ಸೂಟ್ ಆಗುವ ಮಿಲ್ಕ್ ಬಳಸಿದ್ರೆ ಎನರ್ಜಿ ರಿಚ್ ಸ್ನಾಕ್ ಆಗಬಹುದು. ಮತ್ತೆ ಇನ್ನು ಡಿನ್ನರ್ಗೆ ಸಾಫ್ಟ್ ಪನ್ನೀರ್ ಪರಾಟ ಪ್ಲಸ್ ಕರ್ಡ್. ಸೊ ಪನ್ನೀರ್ ನಲ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್ ಇರುತ್ತೆ, ಪ್ರೋಟೀನ್ ಮಗುವಿನ ಗ್ರೋತ್ಗೆ ಬೇಕು ಆಯ್ತಾ. ಸೊ ಕ್ಯಾಲರೀಸ್ ಹೆಲ್ದಿ ವೇಟ್ ಗೇನ್ಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಡೇ 2 ಟ್ಯೂಸ್ಡೇ ಬೆಳಿಗ್ಗೆ ವೆಜಿಟೇಬಲ್ ಸೂಜಿ ಉಪ್ಮಾ ಪ್ಲಸ್ ಸ್ವಲ್ಪ ತುಪ್ಪ. ಸೊ ಸೂಜಿ ಎನರ್ಜಿ ಕೊಡುತ್ತೆ, ತುಪ್ಪ ಸೇರಿದ್ರೆ ಮೀಲ್ ನಲ್ಲಿ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ. ಹೀಗಾಗಿ ಕಡಿಮೆ ಪ್ರಮಾಣ ತಿನ್ನುವ ಮಗುವಿಗೂ ಮೀಲ್ ಹೆಚ್ಚು ಎನರ್ಜಿ ಕೊಡೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಿಡ್ ಮಾರ್ನಿಂಗ್ ಅಂದ್ರೆ ಮಧ್ಯದಲ್ಲಿ ಪಪ್ಪಾಯ. ಸೊ ಪಪ್ಪಾಯ ವಿಟಮಿನ್ಸ್ ಮತ್ತೆ ಫೈಬರ್ ಕೊಡುತ್ತೆ. ವೆಯ್ಟ್ ಗೇನ್ ಅಂದ್ರೆ ಕ್ಯಾಲೋರೀಸ್ ಮಾತ್ರ ಅಲ್ಲ, ಮಗುವಿಗೆ ವೆರೈಟಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕು. ಇನ್ನು ಲಂಚ್ಗೆ ದಾಲ್, ರೈಸ್ ಮತ್ತೆ ವೆಜಿಟೇಬಲ್. ಸೊ ದಾಲ್ ಪ್ರೋಟೀನ್ ಕೊಡುತ್ತೆ, ರೈಸ್ ಎನರ್ಜಿನ ಕೊಡುತ್ತೆ, ಮತ್ತೆ ಎರಡನ್ನು ಕಂಬೈನ್ ಮಾಡಿದ್ರೆ ಗ್ರೋತ್ಗೆ ಬೇಕಾದ ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಇನ್ನು ಸಂಜೆಗೆ ಕರ್ಡ್ ಪ್ಲಸ್ ಡೇಟ್ಸ್ ಪ್ಯೂರಿ. ಸೊ ಕರ್ಡ್ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಕೊಡುತ್ತೆ. ಸೊ ಡೇಟ್ಸ್ ನ್ಯಾಚುರಲ್ ಸ್ವೀಟ್ನೆಸ್ ನ ಜೊತೆಗೆ ಎನರ್ಜಿ ಕೂಡ ನಿಮ್ಗೆ ಕೊಡುತ್ತೆ. ಇನ್ನು ಸಂಜೆ ಡಿನ್ನರ್ಗೆ ಬಂದು ವೆಜಿಟೇಬಲ್ ದಾಲಿಯಾ ಏನಾದ್ರೂ ವೆಜಿಟೇಬಲ್ಸ್ ಮಾಡಬಹುದಾಗಿರುತ್ತೆ. ಸೊ ಡಾಲಿಯಾ ಒಂದು ಫಿಲ್ಲಿಂಗ್ ಎನರ್ಜಿ ಸೋರ್ಸಸ್. ವೆಜಿಟೇಬಲ್ಸ್ ಸೇರಿಸಿದ್ರೆ ಮೀಲ್ಗೆ ಇನ್ನಷ್ಟು ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಇನ್ನು ಡೇ 3 ವೆಡ್ನೆಸ್ಡೇ. ಸೊ ವೆಡ್ನೆಸ್ಡೇ ಬ್ರೇಕ್ಫಾಸ್ಟ್ಗೆ ಓಟ್ಸ್, ಬನಾನಾ, ಪ್ಯಾನ್ ಕೇಕ್ ಮಾಡಬಹುದು. ಸೊ ಓಟ್ಸ್ ಎನರ್ಜಿ ಮತ್ತೆ ಫೈಬರ್ ಕೊಡುತ್ತೆ, ಬನಾನಾ ಎಕ್ಸ್ಟ್ರಾ ಎನರ್ಜಿನ ಕೊಡುತ್ತೆ. ಎರಡನ್ನು ಕಂಬೈನ್ ಮಾಡಿದ್ರೆ ಫಿಲ್ಲಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ. ಇನ್ನು ಮಿಡ್ ಮಾರ್ನಿಂಗ್ ಅಂತಂದ್ರೆ ಮಧ್ಯದಲ್ಲಿ ಸೀಸನಲ್ ಮ್ಯಾಂಗೋ. ಸೊ ಸೀಸನಲ್ ಫ್ರೂಟ್ಸ್ ಯಾವ್ದಿರುತ್ತೆ ಅದನ್ನೇ ಕೊಡ್ಬೋದು ನೀವು. ಮ್ಯಾಂಗೋನಲ್ಲಿ ನ್ಯಾಚುರಲ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಕ್ಯಾಲರೀಸ್ ಇರುತ್ತೆ, ಸೀಸನಲ್ ಫ್ರೂಟ್ ಆಗಿ ಚಿಕ್ಕ ಪ್ರಮಾಣದಲ್ಲಿ ಕೊಡ್ಬೋದಾಗಿರುತ್ತೆ. ಇನ್ನು ಮಧ್ಯಾಹ್ನ ಲಂಚ್ಗೆ ರಾಜ್ಮಾ ರೈಸ್. ಸೊ ರಾಜ್ಮಾ ಪ್ರೋಟೀನ್ ಕೊಡುತ್ತೆ ಮತ್ತೆ ರೈಸ್ ಎನರ್ಜಿನ ಕೊಡುತ್ತೆ. ಈ ಕಾಂಬಿನೇಷನ್ ಮಗುವಿನ ಗ್ರೋತ್ ಮತ್ತೆ ಹೆಲ್ದಿ ವೇಟ್ ಗೆ ಸಪೋರ್ಟ್ ನ ಮಾಡುತ್ತೆ. ಸಂಜೆ ಬಂದು ಈವ್ನಿಂಗ್ ಗೆ ಬಾಯ್ಲ್ಡ್ ಸ್ವೀಟ್ ಪೊಟಾಟೊ ಪ್ಲಸ್ ಲಿಟಲ್ ಚೀಸ್ ನ ಹಾಕ್ಬೋದಾಗುತ್ತೆ. ಸೊ ಸ್ವೀಟ್ ಪೊಟಾಟೊ ಬಂದು ಎನರ್ಜಿ ರಿಚ್ ಫುಡ್. ಸೊ ಚೀಸ್ ನಲ್ಲಿ ಫ್ಯಾಟ್ ಮತ್ತೆ ಪ್ರೋಟೀನ್ ಇರುತ್ತೆ, ಎರಡು ಸೇರಿದ್ರೆ ಸ್ನಾಕ್ ಹೆಚ್ಚು ಎನರ್ಜಿನ ಕೊಡುತ್ತೆ. ಇನ್ನು ಡಿನ್ನರ್ಗೆ ವೆಜಿಟೇಬಲ್ ಕಿಚಡಿ ಪ್ಲಸ್ ತುಪ್ಪ. ಇನ್ನು ಕಿಚಡಿ ಸಾಫ್ಟ್ ಆಗಿ ತಿನ್ನಲು ಈಸಿ, ಮತ್ತೆ ತುಪ್ಪ ಸೇರಿಸಿದ್ರೆ ಕ್ಯಾಲೋರೀಸ್ ಹೆಚ್ಚಿಸಲು ಹೆಲ್ಪ್ ಆಗುತ್ತೆ. ಇನ್ನು ಡೇ 4 ಥರ್ಸ್ಡೇ ಬ್ರೇಕ್ಫಾಸ್ಟ್ಗೆ ಬೇಸನ್ ಚೀಲ ಪ್ಲಸ್ ಪನ್ನೀರ್. ಅಂದ್ರೆ ಬೇಸನ್ ನಲ್ಲಿ ಪ್ರೋಟೀನ್ ಇದೆ, ಪನ್ನೀರ್ ಕೂಡ ಪ್ರೋಟೀನ್ ಮತ್ತೆ ಫ್ಯಾಟ್ ಕೊಡುತ್ತೆ. ಹೀಗಾಗಿ ಇದು ಗ್ರೋತ್ಗೆ ಮತ್ತೆ ಹೆಲ್ದಿ ವೇಟ್ ಗೇನ್ಗೆ ಒಳ್ಳೆಯ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ನು ಮಿಡ್ ಮಾರ್ನಿಂಗ್ ಚೀಕುನಲ್ಲಿ ನ್ಯಾಚುರಲ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಕ್ಯಾಲರೀಸ್ ಇರುತ್ತೆ, ಸಾಫ್ಟ್ ಆಗಿರೋದ್ರಿಂದ ಮಗುವಿಗೆ ತಿನ್ನೋದಕ್ಕೆ ಈಸಿ ಕೂಡ ಆಗುತ್ತೆ. ಇನ್ನು ಲಂಚ್ಗೆ ಸಾಫ್ಟ್ ರೋಟಿ ಪ್ಲಸ್ ದಾಲ್ ಪ್ಲಸ್ ಪನ್ನೀರ್ ಬುರ್ಜಿ. ಅಂದ್ರೆ ರೋಟಿ ಎನರ್ಜಿನ ಕೊಡುತ್ತೆ, ದಾಲ್ ಮತ್ತೆ ಪನ್ನೀರ್ ಪ್ರೋಟೀನ್ ಕೊಡುತ್ತೆ. ಅಂದ್ರೆ ಎನರ್ಜಿ ಜೊತೆಗೆ ಗ್ರೋತ್ಗೆ ಬೇಕಾದ ಪ್ರೋಟೀನ್ ಕೂಡ ಸಿಗುತ್ತೆ. ಇನ್ನು ಈವ್ನಿಂಗ್ ಗೆ ಬಂದು ಬನಾನಾ ಮತ್ತೆ ಡೇಟ್ಸ್ ಮಿಲ್ಕ್ ಶೇಕ್ ನ ಕೊಡ್ಬೋದು. ಅಂದ್ರೆ ಬನಾನಾ ಮತ್ತೆ ಡೇಟ್ಸ್ ಎನರ್ಜಿನ ಕೊಡುತ್ತೆ, ಮಿಲ್ಕ್ ಮಗುವಿಗೆ ಸೂಟ್ ಆಗ್ತಿದ್ರೆ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಕೂಡ ಕೊಡ್ಬೋದಾಗುತ್ತೆ. ಇನ್ನು ಡಿನ್ನರ್ಗೆ ಸೂಜಿ ಕೀರ್ ವಿತ್ ಡೇಟ್ಸ್. ಅಂದ್ರೆ ಸೂಜಿ ಎನರ್ಜಿನ ಕೊಡುತ್ತೆ, ಡೇಟ್ಸ್ ನ್ಯಾಚುರಲ್ ಸ್ವೀಟ್ನೆಸ್ ನ ಜೊತೆಗೆ ಕ್ಯಾಲೋರೀಸ್ ಕೊಡುತ್ತೆ. ಆದ್ರಿಂದ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಅಥವಾ ಪ್ರತಿದಿನ ಸ್ವೀಟ್ ಆಗಿ ಕೊಡುವ ಅಗತ್ಯ ಇಲ್ಲ. ನೆಕ್ಸ್ಟ್ ಡೇ 5 ಫ್ರೈಡೆ. ಸೊ ಫ್ರೈಡೆ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಉಪ್ಮಾ ಏನಾದ್ರೂ ಮಾಡ್ಕೊಡ್ಬೋದು. ಸೊ ಉಪ್ಮಾ ಎನರ್ಜಿನ ಕೊಡುತ್ತೆ, ಸ್ವಲ್ಪ ಸೂಟಬಲ್ ಪೀನಟ್ ಪೌಡರ್ ಅಥವಾ ಅದರ್ ಪ್ರೋಟೀನ್ ಸೋರ್ಸಸ್ ಸೇರಿಸಿದ್ರೆ ಮೀಲ್ ಇನ್ನಷ್ಟು ನ್ಯೂಟ್ರಿಯೆಂಟ್ಸ್ ಆಗುತ್ತೆ. ಇನ್ನು ಮಿಡ್ ಮಾರ್ನಿಂಗ್ಗೆ ಪಿಯರ್.
ಸೊ ಪಿಯರ್ ವಿಟಮಿನ್ಸ್ ಮತ್ತೆ ಫೈಬರ್ ಕೊಡುತ್ತೆ. ಪ್ರತಿದಿನ ಫ್ರೂಟ್ ವೆರೈಟಿ ಇರೋದು ಒಳ್ಳೆ. ಮತ್ತೆ ನೆಕ್ಸ್ಟ್ ಲಂಚ್ಗೆ ಕರ್ಡ್ ರೈಸ್ ಮತ್ತೆ ಮಿಕ್ಸ್ಡ್ ವೆಜಿಟೇಬಲ್. ಸೊ ರೈಸ್ ಎನರ್ಜಿನ ಕೊಡುತ್ತೆ, ಕರ್ಡ್ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ನ ಕೊಡುತ್ತೆ, ವೆಜಿಟೇಬಲ್ಸ್ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ನ ಕೊಡುತ್ತೆ. ಮತ್ತೆ ಈವ್ನಿಂಗ್ ವೆಲ್ ಕುಕ್ಡ್ ಎಗ್ ಅಂತಂದ್ರೆ ಎಗ್ ನಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತೆ ಫ್ಯಾಟ್ ಇರುತ್ತೆ. ಮಗುವಿನ ಗ್ರೋತ್ಗೆ ಪ್ರೋಟೀನ್ ತುಂಬಾ ಮುಖ್ಯ. ಸೊ ನೀವೇನಾದ್ರೂ ಎಗ್ ನ ತಿನ್ನಲ್ಲ ಅಂತಂದ್ರೆ ಪನ್ನೀರ್ ಒಂದು ಆಪ್ಷನ್ ಆಗಿ ನೀವು ತಗೋಬಹುದಾಗುತ್ತೆ. ಡಿನ್ನರ್ಗೆ ಮೂಂಗ್ ದಾಲ್ ದೋಸಾನ ಮಾಡ್ಕೋಬಹುದು. ಅಂದ್ರೆ ಮೂಂಗ್ ದಾಲ್ ಪ್ರೋಟೀನ್ ಅನ್ನ ಕೊಡುತ್ತೆ ಮತ್ತೆ ದೋಸಾಗೆ ಗ್ರೈನ್ ನಿಂದ ಎನರ್ಜಿ ಸಿಗುತ್ತೆ. ಹೀಗಾಗಿ ಸಿಂಪಲ್ ಆಗಿದ್ದು ನ್ಯೂಟ್ರಿಷನ್ಸ್ ಸಿಗುತ್ತೆ. ಡೇ 6 ಸಾಟರ್ಡೆ. ಸೊ ಸಾಟರ್ಡೆ ಬೆಳಿಗ್ಗೆ ರಾಗಿ ಬನಾನಾ ಪ್ಯಾನ್ ಕೇಕ್. ಸೊ ರಾಗಿ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ, ಬನಾನಾ ಎನರ್ಜಿನ ಕೊಡುತ್ತೆ. ಸ್ವಲ್ಪ ತುಪ್ಪ ಅಥವಾ ಸೂಟಬಲ್ ಫ್ಯಾಟ್ ಸೇರಿಸಿದ್ರೆ ಕ್ಯಾಲರೀಸ್ ಹೆಚ್ಚಿಸಲು ಹೆಲ್ಪ್ ಆಗಬಹುದು. ಮತ್ತೆ ಮಿಡ್ ಮಾರ್ನಿಂಗ್ಗೆ ವಾಟರ್ ಮಿಲನ್ ಅಥವಾ ಸೀಸನಲ್ ಫ್ರೂಟ್ಸ್ ಯಾವ್ದಾದ್ರು ಆಗಿರ್ಬೋದು. ಇದು ಹೈಡ್ರೇಷನ್ ಮತ್ತೆ ವಿಟಮಿನ್ಸ್ ನ ಕೊಡುತ್ತೆ. ಇನ್ನು ಲಂಚ್ಗೆ ಬಂದು ಚೋಲೆ ರೈಸ್. ಸೊ ಚೋಲೆನಲ್ಲಿ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ರೈಸ್ ಎಕ್ಸ್ಟ್ರಾ ಎನರ್ಜಿನ ಕೊಡುತ್ತೆ. ಮತ್ತೆ ಚೆನ್ನಾಗಿ ಬೇಯಿಸಿ ಸಾಫ್ಟ್ ಆಗಿ ಕೊಟ್ರೆ ನ್ಯೂಟ್ರಿಷನ್ಸ್ ಕೂಡ ಲಂಚ್ ಆಗುತ್ತೆ. ಮತ್ತೆ ಈವ್ನಿಂಗ್ಗೆ ಆಪಲ್ ಶೇಕ್. ಸೊ ಆಪಲ್ ಜೊತೆಗೆ ಬನಾನಾ, ಡೇಟ್ಸ್ ಮತ್ತೆ ಸೂಟಬಲ್ ಮಿಲ್ಕ್ ಆರ್ ನಟ್ ಬಟರ್ ಬಳಸಿದ್ರೆ ಎನರ್ಜಿ ರಿಚ್ ಸ್ನೇಕ್ ಆಗ್ಬಹುದು. ಮತ್ತೆ ಡಿನ್ನರ್ಗೆ ಸಾಫ್ಟ್ ವೆಜಿಟೇಬಲ್ ಪಲಾವ್ ಅಥವಾ ಕರ್ಡ್. ಏನು ಅಂತಂದ್ರೆ ಪಲಾವ್ ನಲ್ಲಿ ಎನರ್ಜಿ ಮತ್ತೆ ಕರ್ಡ್ ನಿಂದ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಸಿಂಪಲ್ ಡಿನ್ನರ್ ಆಗಿ ಕೊಡ್ಬೋದಾಗಿರುತ್ತೆ. ನೆಕ್ಸ್ಟ್ ಡೇ 7 ಸಂಡೇ. ಸೊ ಸಂಡೇ ಬ್ರೇಕ್ಫಾಸ್ಟ್ ಗೆ ಇಡ್ಲಿ ಪ್ಲಸ್ ಮೈಲ್ಡ್ ಸಾಂಬಾರ್. ಸೊ ಇಡ್ಲಿ ಈಸಿ ಟು ಹೀಟ್ ಅಂದ್ರೆ ಎನರ್ಜಿ ಸೋರ್ಸಸ್. ಸೊ ಸಾಂಬಾರ್ ನಲ್ಲಿ ದಾಲ್ ಮತ್ತೆ ವೆಜಿಟೇಬಲ್ಸ್ ಇರೋದ್ರಿಂದ ಪ್ರೋಟೀನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇನ್ನು ಮಿಡ್ ಮಾರ್ನಿಂಗ್ ಗೆ ಆರೆಂಜ್ ಸ್ವಲ್ಪ. ಇನ್ನು ಆರೆಂಜ್ ನಲ್ಲಿ ವಿಟಮಿನ್ ಸಿ ಇರುತ್ತೆ, ಫ್ರೂಟ್ಸ್ ಬದಲಾಯಿಸುತ್ತಾ ಕೊಡೋದ್ರಿಂದ ಒಳ್ಳೆಯದು. ಮತ್ತೆ ಲಂಚ್ಗೆ ದಾಲ್ ಕಿಚಡಿ ಪ್ಲಸ್ ತುಪ್ಪ ಮತ್ತೆ ಕರ್ಡ್. ದಾಲ್ ನಿಂದ ಪ್ರೋಟೀನ್, ರೈಸ್ ನಿಂದ ಎನರ್ಜಿ, ತುಪ್ಪದಿಂದ ಎಕ್ಸ್ಟ್ರಾ ಕ್ಯಾಲರೀಸ್ ಮತ್ತೆ ಕರ್ಡ್ ನಿಂದ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ನಿಮ್ಗೆ ಸಿಗುತ್ತೆ. ಇನ್ನು ಈವ್ನಿಂಗ್ ಗೆ ಹೋಮ್ ಮೇಡ್ ಸ್ನಾಕ್ಸ್ ಏನಾದ್ರೂ ಕೊಡ್ಬೋದಾಗುತ್ತೆ. ಅಂದ್ರೆ ಫ್ರೂಟ್ಸ್ ಆದ್ರೂ ಆಗ್ಬೋದು, ಏನಾದ್ರೂ ಸ್ನಾಕ್ಸ್ ಆದ್ರೂ ಆಗಿರ್ಬೋದು. ಅಂದ್ರೆ ಮಗುವಿನ ಅಪಟೈಟ್ ಗೆ ಅನುಗುಣವಾಗಿ ಪೋರ್ಷನ್ ಇಡಿ. ಮತ್ತೆ ಡಿನ್ನರ್ ಗೆ ಪನ್ನೀರ್ ವೆಜಿಟೇಬಲ್ ಪಲಾವ್. ಅಂದ್ರೆ ರೈಸ್ ಎನರ್ಜಿನ ಕೊಡುತ್ತೆ, ಪನ್ನೀರ್ ಪ್ರೋಟೀನ್ ಮತ್ತೆ ಫ್ಯಾಟ್ ನ ಕೊಡುತ್ತೆ, ಮತ್ತೆ ವೆಜಿಟೇಬಲ್ಸ್ ನ್ಯೂಟ್ರಿಯೆಂಟ್ಸ್ ನ ಕೊಡ್ತವೆ. ಹೀಗಾಗಿ ದಿನದ ಕೊನೆಯ ಮೀಲ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇನ್ನು ಇಲ್ಲಿ ಒಂದು ಸಿಂಪಲ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಮಗು ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ಬೇಕಾದ್ರೆ ಕೇವಲ ಹೆಚ್ಚು ಊಟ ಮಾಡಿಸೋದು ಮುಖ್ಯ ಅಲ್ಲ. ಮಗುವಿನ ಊಟದಲ್ಲಿ 3 ವಿಷಯ ಇರೋದು ಮುಖ್ಯ. ಏನೇನು ಅಂತಂದ್ರೆ ಎನರ್ಜಿ, ಪ್ರೋಟೀನ್, ಹೆಲ್ದಿ, ಫ್ಯಾಟ್ ಇರಬೇಕು. ಉದಾಹರಣೆಗೆ ರೈಸ್, ರಾಗಿ, ಓಟ್ಸ್, ಸೂಜಿ ಇವು ಎನರ್ಜಿನ ಕೊಡುತ್ತೆ. ಇನ್ನು ದಾಲ್, ಎಗ್, ಪನ್ನೀರ್, ಕರ್ಡ್ ಇವು ಪ್ರೋಟೀನ್ ಅನ್ನ ಕೊಡುತ್ತೆ ಮಗುವಿಗೆ. ಹಾಗೆ ತುಪ್ಪ ಮತ್ತೆ ಸೂಟಬಲ್ ನಟ್ಸ್ ಅಥವಾ ನಟ್ ಬಟರ್ ಇವು ಹೆಲ್ದಿ ಫ್ಯಾಟ್ಸ್ ಮತ್ತೆ ಎಕ್ಸ್ಟ್ರಾ ಎನರ್ಜಿನ ಕೊಡ್ತವೆ. ಈ 3 ರೀತಿಯ ಫುಡ್ ಅನ್ನ ದಿನದ ಊಟದಲ್ಲಿ ಸರಿಯಾಗಿ ಕಂಬೈನ್ ಮಾಡಿದ್ರೆ ಮಗುವಿಗೆ ಸಾಕಷ್ಟು ಎನರ್ಜಿ ಮತ್ತೆ ನ್ಯೂಟ್ರಿಯೆಂಟ್ ಸಿಗಲು ಸಹಾಯ ಮಾಡುತ್ತೆ. ಅದರಿಂದ ಹೆಲ್ದಿ ವೆಯ್ಟ್ ಗೇನ್ಗೆ ಸಪೋರ್ಟ್ ಆಗ್ಬಹುದು. ಆದ್ರೆ ಒಂದು ಫುಡ್ ತಿಂದ ತಕ್ಷಣ ಮಗು ದಪ್ಪ ಆಗಲ್ಲ, ಕನ್ಸಿಸ್ಟೆನ್ಸಿ ಮುಖ್ಯ. ಸೊ ಒಂದು ದಿನ ಹೆಲ್ದಿ ಫುಡ್ ನ ಕೊಟ್ಟು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಪ್ರತಿದಿನ ವೆರೈಟಿ ಇರುವ ನ್ಯೂಟ್ರಿಷಿಯಸ್ ಫುಡ್ ಕೊಡೋದು ಮುಖ್ಯ ಆಗುತ್ತೆ. ಮತ್ತೆ ಮಗುವಿನ ವೇಟ್ ಗೇನ್ಗೆ ಹೆಲ್ಪ್ ಆಗುವ 5 ಸಿಂಪಲ್ ಟಿಪ್ಸ್ ನ ನೋಡೋಣ. ನಂಬರ್ 1 ಬಂದು ಊಟಕ್ಕೆ ಸ್ವಲ್ಪ ಹೆಲ್ದಿ ಫ್ಯಾಟ್ ಸೇರಿಸಿ. ಅಂದ್ರೆ ಮಗುವಿಗೆ ಸೂಟ್ ಆಗ್ತಿದ್ರೆ ತುಪ್ಪ ಅಥವಾ ಸೂಟಬಲ್ ಹೆಲ್ದಿ ಫ್ಯಾಟ್ ಅನ್ನ ಚಿಕ್ಕ ಪ್ರಮಾಣದಲ್ಲಿ ಬಳಸಬಹುದು. ಇದರಿಂದ ಊಟದ ಎನರ್ಜಿ ಹೆಚ್ಚಿಸಲು ಹೆಲ್ಪ್ ಆಗುತ್ತೆ. ನಂಬರ್ 2 ಪ್ರತಿದಿನ ಪ್ರೋಟೀನ್ ಸೋರ್ಸಸ್ ಕೊಡಿ. ಸೊ ದಾಲ್, ಎಗ್, ಪನ್ನೀರ್, ಕರ್ಡ್ ಮುಂತಾದವುಗಳನ್ನ ಮಗುವಿಗೆ ಸೂಟ್ ಆಗುವ ರೀತಿಯಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನಂಬರ್ 3 ಫ್ರೂಟ್ಸ್ ರೊಟೇಟ್ ಮಾಡಿ. ಸೊ ಬನಾನಾ, ಪಪ್ಪಾಯ, ಮ್ಯಾಂಗೋ, ಪಿಯರ್ ಮುಂತಾದ ಸೀಸನಲ್ ಫ್ರೂಟ್ಸ್ ಅನ್ನ ವೆರೈಟಿ ಆಗಿ ಕೊಡ್ಬೋದಾಗುತ್ತೆ. ನಂಬರ್ 4 ಮಗುವಿನ ಅಪಟೈಟ್ ಗೌರವಿಸಿ. ಸೊ ಫೋರ್ಸ್ಡ್ ಫೀಡಿಂಗ್ ಮಾಡಬೇಡಿ. ಮಗು ಕಡಿಮೆ ತಿಂದಿನ ಅಂತ ತಕ್ಷಣ ಟೆನ್ಷನ್ ಬೇಡ. ಇನ್ನು ನಂಬರ್ 5 ಫುಡ್ ಮಾತ್ರ ನೋಡಿ ವೇಟ್ ಜಡ್ ಮಾಡಬೇಡಿ. ಮಗುವಿನ ಹೈಟ್, ವೇಟ್ ಮತ್ತೆ ಓವರ್ ಆಲ್ ಗ್ರೋತ್ ಪ್ಯಾಟರ್ನ್ ಮುಖ್ಯ. ಮಗು ನಿರಂತರವಾಗಿ ತಿಂದೇ ಇದ್ರೆ ಅಥವಾ ತೂಕ ಬೆಳವಣಿಗೆ ಬಗ್ಗೆ ಕನ್ಸರ್ನ್ ಇದ್ರೆ ಪೀಡಿಯಾಟ್ರಿಷಿಯನ್ ಜೊತೆ ಮಾತನಾಡೋದು ಒಳ್ಳೇದು. ಹಾಗಾಗಿ ಪೇರೆಂಟ್ಸ್ ಮಗುವಿಗೆ ವೆಯ್ಟ್ ಗೇನ್ ಮಾಡಿಸ್ಬೇಕು ಅಂದ್ರೆ ಜಾಸ್ತಿ ಫುಡ್ ಫೋರ್ಸ್ ಮಾಡೋದು ಅಲ್ಲ. ಮಗುವಿನ ಪ್ರತಿದಿನದ ಊಟದಲ್ಲಿ ಎನರ್ಜಿ ಕೊಡುವ ಫುಡ್, ಪ್ರೋಟೀನ್ ಕೊಡುವ ಫುಡ್ ಮತ್ತೆ ಹೆಲ್ದಿ ಫ್ಯಾಟ್ ಇರುವ ಫುಡ್ ಅನ್ನ ಸರಿಯಾಗಿ ಕಂಬೈನ್ ಮಾಡೋದು ಮುಖ್ಯ. ಅದನ್ನೇ ನಾವು ಈ 7 ದಿನದ
ಮೀಲ್ ಐಡಿಯಾನಲ್ಲಿ ನೋಡ್ದೆವು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿನಲ್ಲಿ 1 ವರ್ಷದ ಮಗುವಿರುವ ಪೇರೆಂಟ್ಸ್ ಇದ್ರೆ ಅವರಿಗೆ ಶೇರ್ ಮಾಡಿ. ಇದೇ ತರಹ 1 ವರ್ಷದ ಮಗುವಿಗೆ ವೆಯ್ಟ್ ಗೇನ್ ಹೆಲ್ಪ್ ಆಗುವ 10 ಈಸಿ ಹೋಮ್ ಮೇಡ್ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ನಲ್ಲಿ ರೆಸಿಪೀಸ್ ಅಂತ ಹಾಕಿ. ಇಂತಹ ಸಿಂಪಲ್ ಕನ್ನಡ ಬೇಬಿ ಫುಡ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.